ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ, ಗೌರವಧನ ಹೆಚ್ಚಳದ ಬಗ್ಗೆ ಆಗಲಿ, ಅವ್ರ ಕೆಲಸ ಕಾಯಂ ಆಗೋಗೋದ್ರ ಬಗ್ಗೆ ಆಗಲಿ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಏನಾಗುತ್ತೆ ಅಂತ ಮುಂದೆ ನೀವೇ ನೋಡ್ಬೋದು. ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಅದು ನೆಗೆಟಿವಾ, ನಿಮಗೆ ಪಾಸಿಟಿವಾ, ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್. ನನ್ನ ವಿಡಿಯೋ ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಜಾಸ್ತಿ ಕಾಯಿಸಲ್ಲ, ಬಟ್ ನಾನು ಜಾಸ್ತಿ ಕಾಯಿಸೋದಿಲ್ಲ. ಬೇಗ ನಿಮಗೆ ವಿಷಯನ ತಿಳಿಸ್ಕೊಡ್ತೀನಿ. ಹೀಗೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸಾಕಷ್ಟು ಸುಮಾರು ಕಡೆ ಹೋರಾಟಗಳನ್ನ ನಡೆಸ್ತಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರಾಗಲಿ, ಸಹಾಯಕಿಯರಾಗಲಿ ಹೋರಾಟಗಳನ್ನ ನಡೆಸ್ತಿದ್ದಾರೆ. ನಾವಂತೂ ಈ ಹೋರಾಟಗಳನ್ನ, ನೀವು ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ರೆ ನಾವು ಹೋರಾಟಗಳನ್ನ ನಿಲ್ಲಿಸಲ್ಲ ಅಂತೇಳಿ ಸರ್ಕಾರಕ್ಕೆ ಆವಾಜ್ ಹಾಕಿದ್ದಾರೆ, ಅಂದರೆ ಇದು ಮಾಡಿದ್ದಾರೆ. ಬಟ್ ಇದಕ್ಕೆ ಸರ್ಕಾರ ಯಾವುದೇ ತೀರ್ಮಾನ ತಗೊಳ್ದೇ ಸುಮ್ಮನೆ ಸೈಲೆಂಟ್ ಇರೋದು ಒಂದು ರೀತಿ ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಆದರೆ ಇದು ಅವ್ರೇನಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತರು ಏನಂತ ಹೇಳ್ತಿದ್ದಾರೆ ಅಂದರೆ, ನಮಗೆ ಕೊಡ್ತಿರೋದೇ, ನಮಗೆ ಗೌರವ, ನಮಗೆ ಸ್ಯಾಲ್ರಿ ಕೊಡ್ತಿರೋದೇ ನೋಡಿದ್ರೆ ಕೂಲಿ ಕಾರ್ಮಿಕರು ಕೊಟ್ಟಂಗೆ ಕೊಡ್ತಿದ್ದಾರೆ. ನಮಗೆ ಯಾವುದೇ ರೀತಿ ಒಂದು ಅಭಿವೃದ್ಧಿ ಇಲ್ಲ, ನಮ್ಮ ಕೆಲಸಕ್ಕೆ ಯಾವುದೇ ಒಂದು ರೀತಿ ಇದಿಲ್ಲ. ನಾವು ಎಷ್ಟೋ ಬಾಣಂತಿಯರಾಗಲಿ, ಮುಂದಿನ ಫ್ಯೂಚರ್ ಮಕ್ಳಿಗಾಗಲಿ ನಾವು ಇಷ್ಟೊಂದು ಸೌಕರ್ಯಗಳನ್ನ, ಇಷ್ಟೊಂದು ನಾವು ಅವ್ರನ್ನ ಪೋಷಣೆ ಮಾಡ್ತಾ ಇದ್ದೀವಿ. ಬಟ್ ನಮ್ಗೆ ಯಾವುದೇ ರೀತಿಯಿಂದ ನಮ್ಗೆ ಇಲ್ಲಿ ಅಭಿವೃದ್ಧಿ ಇಲ್ಲ. ನಮಗೆ ಕನಿಷ್ಠ 15,000 ವೇತನ ಕೊಡಲೇಬೇಕು. ಇದಕ್ಕಂತೂ ನಾವು ಹಾಗೆ ಆಗಲಿ, ಫುಡ್ದು ಸಂಬಂಧಪಟ್ಟಂತೆ ಆಗಲಿ, ಅದಕ್ಕೂ ಅಷ್ಟೇ ಕರೆಕ್ಟ್ ಅಲ್ಲಿ ಮಂತ್ ಅದೇನು ಖರ್ಚಿರುತ್ತೆ ಆ ವೆಚ್ಚನ ಕೊಡಬೇಕು ಅಂತ ಅವರು ತುಂಬ ಬೇಡಿಕೆಗಳನ್ನ ಕೇಳ್ಕೊಂಡಿದ್ದಾರೆ. ಬಟ್ ಇದಕ್ಕೆ ಸರ್ಕಾರ ಯಾವುದೇ ಅನುಮೋದನೆ ಏನು ತೊಗೊಳ್ದೇ ಸುಮ್ಮನೆ ಸೈಲೆಂಟಾಗಿ ಕುಳಿತಿದೆ. ಹಾಗೆ ಈಗೇನಂತ ಹೇಳಿದರೆ, ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೀಗೆ ಹೋರಾಟದ ಮಧ್ಯೆ ಒಂದು ವಿಷಯನ ತಿಳಿಸ್ಕೊಟ್ಟಿದ್ದಾರೆ. ಅದು ಏನಂತ ಹೇಳಿದರೆ, ಅಂಗನವಾಡಿ ಕಾರ್ಯಕರ್ತೆಯರು ತುಂಬ ಪರಿಶ್ರಮ ಪಟ್ಟಿದ್ದೀರಾ, ತುಂಬ ಪರಿಶ್ರಮಗಳಿಂದನೇ ನಾವು ಇವಾಗ ಏನೇನು ಮಾಡ್ತಾಯಿದ್ದೀವಿ, ನಿಮ್ಮನ್ನ ಅಪ್ಗ್ರೇಡ್ ಮಾಡಬೇಕಂತ ಇದ್ದೀವಿ. ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಹ ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದೀವಿ. ಮಕ್ಕಳು ಅಷ್ಟೇ ತುಂಬ ನಿಮಗೆ ತಿಳುವಳಿಕೆಗಳನ್ನ ತಿಳಿಸ್ಬೇಕು. ನಿಮಗೆ ತುಂಬ ಆದಷ್ಟು ತಿಳುವಳಿಕೆಗಳನ್ನ ಇನ್ನೂ ಇದು ಮಾಡಿ ಅಂಗನವಾಡಿಗಳನ್ನೂ ಸಹ 7,000ಕ್ಕೂ ಹೆಚ್ಚು ಅಂಗನವಾಡಿಗಳನ್ನು ಮಾಂಟಿಸರಿಯಾಗಿ ನಾವು ಪರಿವರ್ತನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಮಾಂಟಿಸರಿಯಾಗಿ ಅದಕ್ಕೆ ನಿಮಗೆ ಹೆಚ್ಚಿನ ತಿಳುವಳಿಕೆ ನಿಮಗೂ ಸಹ ಕೊಟ್ಟು ಅಂಗನವಾಡಿ ಕಾರ್ಯಕರ್ತೆ ಇನ್ನೂ ಅಪ್ಗ್ರೇಡ್ ಮಾಡಬೇಕು. ನಮ್ಮ ಅಂದರೆ ಬೆಳೀತಾ ಇದೆ, ನಮ್ಮ ಇಂಡಿಯಾ ಬೆಳೀತಾ ಇದೆ. ಆದ್ದರಿಂದ ನಾವು ಬೆಳೆದಂಗೆ ನಿಮ್ಮನ್ನು ಸಹ ನಾವು ಇನ್ನಷ್ಟು ತಿಳುವಳಿಕೆಗಳನ್ನ ಹೆಚ್ಚಿಸಿ ನಿಮ್ಮನ್ನ ಅಪ್ಗ್ರೇಡ್ ಮಾಡಬೇಕು. ಮಕ್ಕಳನ್ನು ಅದು ಸಹ ಆಗಿ ಅವ್ರನ್ನ ಮಾಂಟಿಸರಿಯಾಗಿ ಅದಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಅಲ್ಲಿ ನೀಡಬೇಕು ಅಂತ ಇದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಒಪ್ಕೊಂಡಿದ್ದಾರೆ. ಬಟ್ ಇದೆಲ್ಲ ಒಪ್ಕೊಂಬತ್ತು ಇನ್ನೊಂದು ಹೇಳಿದ್ರೆ, ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಅಂದರೆ ಅದು ತಕ್ಕನಾಗಿ ಒಂದು ಅವ್ರಿಗೆ ಅದಕ್ಕೆ ಬೇಕಾದಂತಹ ಖುಷಿ ಆಗಲಿ, ಇದಕ್ಕೆಲ್ಲ ಇವ್ರು ಕೆಲಸ ಮಾಡಿರತಕ್ಕಂತಹ ಪರಿಶ್ರಮಕ್ಕೆ ಒಂದು ಕೆಲಸ ಆಗಲಿ, ಇದಕ್ಕೆ ಅವ್ರಿಗೆ ಆದಂತಹ ಖುಷಿ ಆಗಬೇಕು. ನಾವು ಈ ಕೆಲಸ ಮಾಡಿದಕ್ಕೂ ನಮ್ಗೆ ಇಲ್ಲಿ ಕೊಡ್ತಿರೋ ವೇತನಕ್ಕೂ ನಮ್ಗೆ ಖುಷಿ ಆಗ್ತಿದೆ ಅನ್ನೋ ಥರ ಅವರು ಅಂದರೆ ಈ ಥರ ಸರ್ಕಾರ ಇದನ್ನು ನಡೆಸ್ಕೊಳ್ಬೇಕು. ಆ ರೀತಿ ಅವ್ರಿಗೆ ಏನೇನು ಬೇಡಿಕೆಗಳನ್ನ ಈಡೇರಿಸಬೇಕು. ಬಟ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕೊನೆಯದಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ನಾನು ಈ ಒಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು ಇದು. ಆದರೆ ಗೌರವಧನ ಹೆಚ್ಚಳ ಮಾಡ್ತಾರೆ ಖಂಡಿತ, ಇದರಲ್ಲಿ ಒಂದು ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಅವರು ಒಂದು ಮುನ್ನುಡಿಯನ್ನು ಇದಕ್ಕೆ ಆಗಲೇ ಒಂದು ತೀರ್ಮಾನ ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಬಟ್ ಏನಂದರೆ ಒಂದು ಹೆಚ್ಚು ಕಡಿಮೆ ಒಂದು ಹಿಂಗೆ ಡಿಲೇ ಆಗ್ತಿರುತ್ತೆ ಅಷ್ಟೇ. ಬಟ್ ಅವರು ಒಂದೇನೋ ಹಣದ ಕೊರತೆಯಿಂದಾಗಿ ಇದನ್ನು ಅಭಿವೃದ್ಧಿ ನಿಮಗೆ ಕೊಡೋ ಇದ್ರನ್ನ ಡಿಲೇ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದೇನಂತ ಹೇಳಿದ್ರೆ,
ಕೊನೆಯದಾಗಿ ಹೇಳೋದೇನೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬರೀ 6:30 ಗಂಟೆಗಳ ಕಾಲ ಕೆಲಸ ಮಾಡ್ತಿರೋದು. ಆದರೆ ನಮಗೆ ಅವ್ರನ್ನ ಕೆಲಸನ ನಾವು ಕಾಯಂ ಕೆಲಸ ಆಗಿ ಪರಿವರ್ತನೆ ಮಾಡಲು ಅವಕಾಶ ಇರೋದಿಲ್ಲ ಅಂತಲೇ ಹೇಳಿಬಿಟ್ಟಿದ್ದಾರೆ. ಅಂದರೆ ನಾವು ಗೌರ್ಮೆಂಟ್ ಇದಾಗಿ ಅಭಿವೃದ್ಧಿ ಮಾಡಬೇಕು ಅಂತ. ಬಟ್ ಅಂಗನವಾಡಿ ಕಾರ್ಯಕರ್ತರು ಏನಂತ ಕೇಳಿದ್ರು, ಸಹಾಯಕಿಯರಿಗೆ ಡಿ ಹುದ್ದೆ, ಅಂಗನವಾಡಿ ಕಾರ್ಯಕರ್ತರಿಗೆ ಸಿ ಗ್ರೂಪ್ ಹುದ್ದೆನ ಪರಿವರ್ತನೆ ಮಾಡಿ ನಮಗೆ ಕಾಯಂ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರಿ. ಬಟ್ ಈ ಬೇಡಿಕೆಗೆ ಅವರು ಒಪ್ಕೊಂಡಿಲ್ಲ. ಯಾವುದೇ ಈ ಬೇಡಿಕೆಗಳಿಗೆ ನಾವು ಅವಕಾಶ ಕೊಡೋದಿಲ್ಲ, ನಾವು ಕಾಯಂ ಕೆಲಸ ಗೌರ್ಮೆಂಟ್ ಕೆಲಸ ಆಗಿ ನಾವು ಪರಿವರ್ತಿಸೋದಿಲ್ಲ, ಇದಕ್ಕೆ ಅವಕಾಶನೂ ಕೊಡೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಬಿಟ್ಟಿದ್ದಾರೆ. ಬಟ್ ಇದಕ್ಕೆ ನೀವು ಇದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಬಟ್ ಇದೇನಂತ ಹೇಳಿದರೆ, ಅಂಗನವಾಡಿ ಕಾರ್ಯಕರ್ತೆಯರು ಇದನ್ನು ನೀವು ಏನು ಕ್ರಮ ಕೈಗೊಳ್ಳಬೇಕು, ನೀವು ಅಂದರೆ ಇದಕ್ಕೆ ನೀವೇನು ಹೇಳ್ತೀರಾ, ನೀವು ನಿಮ್ಮ ಮನಸ್ಸು ನಿಮ್ಮ ಸ್ವಇಚ್ಛೆಯಿಂದ ನೀವೇನು ತೀರ್ಮಾನ ತೊಗೊಳ್ತೀರಾ. ಬಟ್ ನೀವು ಇದಕ್ಕೆ ಹಿಂಗೆ ಹೇಳಿದ್ಮೇಲೆ ನೀವು ಯಾವ ರೀತಿ ಇದನ್ನು ಯೋಚನೆ ಮಾಡಿ ನೀವು ಯಾವ ನಿರ್ಧಾರಕ್ಕೆ ಬರ್ತೀರಾ ಅಂತ ನಿಮಗೆ ಬಿಟ್ಟಿದ್ದು. ಆದ್ದರಿಂದ ನೋಡಿ ಕುತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಬಟ್ ಒಂದು ಬೇಡಿಕೆ ಈಡೇರದೇ ಇದ್ರೂ ನೀವು ಇನ್ನೊಂದು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿ, ಬಿಡಬೇಡಿ ಅಂತ ಕೇಳ್ತಾ, ಇದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಿದ್ದೀನಿ ಇದ್ರ ವಿಷಯವಾಗಿ. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಗಳು ಇದ್ರ ಬಗ್ಗೆ ಬಂದರೆ ನಿಮಗೆ ಆದಷ್ಟು ಖಂಡಿತ ತಿಳಿಸ್ಕೊಡ್ತೀನಿ. ಇದಕ್ಕೆ ನೀವು ಯಾರೂ ಧೃತಿಗೆಡಬೇಕಾಗಿಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆದ್ದರಿಂದ ಈ ವಿಡಿಯೋನ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಾನು ಏನೇ ವಿಡಿಯೋ ನಿಮಗೆ ಮುಂದೆ ಏನೇ ಸಾಕಷ್ಟು ಇನ್ಫಾರ್ಮೇಷನ್ಗಳು ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಬೇಗ ನನ್ನ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.